ದರ್ಶನ್ ಸರ್ನ ಮೀಟ್ ಮಾಡ್ತಿದ್ವಿ. ನೀವು ಅದೇ ಕೊಲೆಯಾದಂತಹ ರೇಣುಕಾ ಸ್ವಾಮಿ ಅವರ ಮನೆಗೂ ಕೂಡ ಹೋಗಿರ್ತೀವಿ. ಖಂಡಿತ ದರ್ಶನ್ ಅವ್ರು ಹೇಳಿ ನಾನು ಹೋಗಿ ಅಲ್ಲಿ ರಾಜ್ಯ ಸಂಧಾನಕ್ಕೂ ಅಂತದ್ದು ಖಂಡಿತ ಆ ಥರ ಭಾವನೆ ಇರೋರಲ್ಲ. ದರ್ಶನ್ ಸರ್ನ ಮೀಟ್ ಮಾಡ್ತಿದ್ವಿ. ದರ್ಶನ್ ಸರ್ ಏನಂದ್ರೆ ಏನು ಅವ್ರಿಗೆ ಪಾಪ ನೋಡಿ ಅವ್ರಿಗೆ ಸರ್ ನಾನು ನೋಡಕ್ಕೆ ಬಂದಿರಲ್ಲ, ನೀವು ಬಂದಿರಲ್ಲ, ನೀವಾದರೂ ಬಂದಿರಲ್ಲ ಅಂತ ಕೇಳಿದ್ರು. ಹಂಗೆ ಹೇಳ್ಬಿಟ್ರು ಅವ್ರು ಪಾಪ. ಎರಡು ಬಾಚಿ ತಪ್ಕೊಂಡ್ಬಿಟ್ರು ನನ್ನ ಪಾಪ. ಹಾಂ, ರಿಟರ್ನ್ ಬರುವಾಗಲೂ ಅಷ್ಟೇ ತಪ್ಕೊಂಡ್ಬಿಟ್ರು ಅವರು. ನನಗೆ ಅವ್ರಿಗೆ ಊಟದ ಇಷ್ಟ ಅಂತ ಹೇಳ್ಬಿಟ್ಟು ನಾನು ಅದೆಲ್ಲ ಮಾಡಿ ಆಮೇಲೆ ಹೇಳ್ಬಿಟ್ಟು ತಗೊಂಡು ಹೋಗುವಾಗಿಲ್ಲ, ಹಣ್ಣು ಹಂಪ್ಲೇನೋ ಕೊಡಬೇಕು ಅಂತ ಕೊಟ್ಟು. ಸರ್, ದರ್ಶನ್ ಸರ್ನ ಮೀಟ್ ಮಾಡ್ಕೊ ಬಂದಮೇಲೆ ನೀವು ಅದೇ ಕೊಲೆಯಾದಂತಹ ರೇಣುಕಾ ಸ್ವಾಮಿ ಅವರ ಮನೆಗೂ ಕೂಡ ಹೋಗಿರ್ತೀವಿ. ಪುತ್ರ ಶೋಕಂ ನಿರಂತರಂ ಅನ್ನೋ ಒಂದು ಮಾತಿದೆ. ಅವ್ರ ತಂದೆ ತಾಯಿಯಾಗಿ ಪತ್ನಿ ಅವರ ಪರಿಸ್ಥಿತಿ ಹೇಗಿದೆ ಸರ್? ಅದು ಚಿಂತಾಜನಕನೇ. ಎಲ್ಲ ಒಂದು ಕಡೆ ಇದು ನಾವು ದೃಶ್ಯ ನೋಡಿದೀವೋ ನೋಡಿಲ್ವೋ, ಜನ ಒಂದಷ್ಟು ಮಾತಾಡ್ತಾರೆ ಪಾಪ, ಹೀಗಿಲ್ಲ ಹಾಗೆ, ಹಾಗಿಲ್ಲ ಹೀಗೆ ಅಂತ. ನಾನು ಹೋಗ್ಬಿಟ್ಟು ದರ್ಶನ್ ಅವ್ರು ನೋಡಿಕೊಂಡು ಅಲ್ಲಿಗೆ ಹೋಗಿದ್ದೆ. ನನಗೆ ಕೆಲವು ಕಡೆಯಲ್ಲಿ ಪಾಪ ಮಾತಾಡಿ ಪಾಪ ವಾಹಿನಿಗಳಿಗೆ ಅವ್ರಿಗೆ ಗೊತ್ತಿರಲಿಲ್ಲ ಪಾಪ, ಅಥವಾ ಅವ್ರು ಏನಾದರೂ ಸಂದೇಹ ಪಟ್ಕೊಂಡಿದ್ರೆ ನಾನು ಈ ಮೂಲಕ ಏನು ಹೇಳೋಕ್ಕೆ ಇಷ್ಟಪಡ್ತಾ ಇದ್ದೀನಿ ಅಂದರೆ, ಖಂಡಿತ ದರ್ಶನ್ ಅವ್ರು ಹೇಳಿ ನಾನು ಹೋಗಿ ಅಲ್ಲಿ ರಾಜ್ಯ ಸಂಧಾನಕ್ಕೂ ಅಂಥದ್ದು ಖಂಡಿತ ಆ ಥರ ಭಾವನೆ ಇರೋರು ಅಲ್ಲ, ನೆನ್ಸ್ಕೊಂಡು ನೋಡೋರು ಅಲ್ಲ. ಏನು ಪರಿಸ್ಥಿತಿ ಇಲ್ಲ, ನಾವು ಅದನ್ನೇನು ಮಾಡೋಕ್ಕಾಗುತ್ತೆ. ಅಮ್ಮ ಪಾಪ ಗರ್ಭಿಣಿಯಾಗಿದ್ದಾರೆ ಪಾಪ, ಆ ಮಗುಗೆ ಏನಾದರೂ ಒಂದು ಒಳ್ಳೇದಾಗಲಿ ಅನ್ನುವಂಥ ಉದ್ದೇಶ ಪಾಪ. ಹಲವಾರು ಜನಗಳು ಪಾಪ ನಮ್ಗೆ ಗೊತ್ತಿರೋರು ಕೂಡ ಎಲ್ಲ ಹೇಳಿದ್ರು ಪಾಪ, ಏನಾದರೂ ಮಾಡಬೇಕಣ್ಣ ಪಾಪ ಅಂತ ಹೇಳ್ಬಿಟ್ಟು ಹೇಳಿದ್ರು. ಸರಿ, ನಾವು ಏನು ನಮ್ಮ ಕೈಲಿ ಏನು ಸಾಧ್ಯನೋ, ನಾನು ಸಿನಿಮಾದಲ್ಲೂ ಇಲ್ಲ, ರಿಯಾಲಿಟಿ ಶೋನಲ್ಲೂ ಇಲ್ಲ. ಏನು ಅಮ್ಮ ಮಾಡಿರುವಂಥ ರಿಯಲ್ ಎಸ್ಟೇಟ್ ಇದೆಯಲ್ಲ, ಅದರಿಂದ ಏನು ಮಾಡಿದ್ದು ಬಂತು ಅದನ್ನು ತೊಗೊಂಡೋಗಿ ನಾನು ಕೊಟ್ಟೆ. ನಾನು ಅಷ್ಟೇ ನನ್ನಿಂದ ಮಾಡೋಕ್ಕೆ ಸಾಧ್ಯ. ಬಡ್ಡಿಗೆ ಹಾಕಿರೋ ದುಡ್ಡಿನಲ್ಲಿ ಉಳಿಸ್ತಿದ್ದೆ, ನಮ್ಮಮ್ಮ ಹೇಳ್ಕೊಟ್ಟಿದ್ದ ಮೆಥಡೆಲ್ಲ ಮಾಡಿದ್ದಷ್ಟೇ ಪಾಪ. ಪಾಪ ರಾಜ್ಯ ಸಂಧಾನ ಅಂತ ತಿಳ್ಕೊಂಡ್ಬಿಟ್ರೆ ಖಂಡಿತ ಅದು ಸರ್, ಕೆಲವೊಂದ್ಸಲ ಸಂಧಾನಕ್ಕಿಂತ ಸಾಂತ್ವನ ಬಹಳ ಮುಖ್ಯವಾಗಿರುತ್ತೆ. ಅಂತಹ ಕೆಲಸವನ್ನ ನೀವು ಮಾಡಕ್ ಹೋಗಿದ್ವಿ. ಬಟ್ ಸೋಷಿಯಲ್ ಮೀಡಿಯಾಲಿ ಏನೋ ಒಂದು ಅದು ಕೂಡ ಒಂದು ಚರ್ಚೆ ಆಯ್ತು ಸರ್. ಅದ್ರ ಬಗ್ಗೆ ಒಂದು ಸ್ಪಷ್ಟನೆ ಕೊಡೋದಾದ್ರೆ? ಅದನ್ನೇ ಕೊಟ್ಟೆ ನೋಡಿ. ಅದು ಯಾವ ಉದ್ದೇಶದಲ್ಲಿ ನಾನು ಹೋಗಿಲ್ಲ. ದರ್ಶನ್ ಅವ್ರು ಅದ್ರ ಬಗ್ಗೆ ಮಾತಾಡೋಕ್ಕೆ ಟೈಮ್ ಆಗಿಲ್ಲ ನನ್ನ ಹತ್ರ, ಏನೋ ಮಾತಾಡಿಲ್ಲ ಅವರು ಪಾಪ. ನನ್ನ ನೋಡಿದ್ದೇ ಅವ್ರಿಗೆ ಅಷ್ಟು ಸಂತೋಷ ಪಾಪ. ಪಾಪ ಅವ್ರು ತಬ್ಕೊಂಡು ಹತ್ತಿದ್ದೆ ಅಷ್ಟೇ. ನನ್ನ ಮನಸ್ಸಲ್ಲಿ ಏನು ಭಾವನೆಗಳಿತ್ತೋ, ನನಗೆ ಭಾವನೆಗಳೇ ಏನೂ ಬರಲ್ಲ. ಅವ್ರು ನೋಡಿದ ತಕ್ಷಣ ಕಣ್ಣಲ್ಲಿ ನೀರು ಉರುಳೋಯ್ತು ನನಗೆ. ಎಷ್ಟು ನಾನು ತಬ್ಕೊಂಡು ಹತ್ತಿದ್ದೀನಿ ದರ್ಶನ್ ಅವ್ರು ಅಂದರೆ. ಈ ವಿಷಯದಲ್ಲಿ ಯಾರು ನನ್ನ ಬೈದರೂ ನನಗೆ ಬೇಜಾರಿಲ್ಲ. ದರ್ಶನ್ ಮೇಲೆ ನನಗೆ ಪ್ರೀತಿ ಇದೆ, ಅಷ್ಟು ಪ್ರೀತಿ ಇದೆ. ಅದು ನನಗೆ ಗೊತ್ತಿಲ್ಲ. ಯಾಕಂದರೆ ನಾನು ಈ ಹೋಗಿ ಹಾಸ್ಪಿಟಲ್ ಸೇರೋಕ್ಕೂ ಮುಂಚೆ, ನಾನು ಅವ್ರಿಗೆ ಈ ಘಟನೆ ಆಗೋಕ್ಕೂ ಮುಂಚೆ ನನ್ನ ಆರೋಗ್ಯ ಸರಿ, ನಾನು ಮಾತಾಡುವಾಗಲೇ ವಾಯ್ಸಲ್ಲಿ ಯಾಕಣ್ಣ ಒಂಥರ ಗಂಟ್ಲು ಇನ್ನೂ ಒಂಥರ ಆಗಿದೆ, ನನ್ನ ಗಂಟ್ಲು ಸರಿ ಇಲ್ಲ ನಿಮ್ಮದು ಅಂತ ಹೇಳ್ಬಿಟ್ಟು ಹೇಳು. ಇಷ್ಟು ಪ್ರೀತಿ ಇಟ್ಕೊಂಡಿರುವಂಥ ಆ ವ್ಯಕ್ತಿ ಇಂಥ ಒಂದು ಕೃತ್ಯನ ಮಾಡೋಕ್ಕಾಗಲ್ಲ ಅನ್ನುವಂಥ ನನಗೆ ನಂಬಿಕೆ ಇದೆ ರೀ. ನಾನು ದೇವರಾಣೆಗಳು ಹೇಳ್ತೀನಿ. ನಾನು ಪಾಪ ಅಲ್ಲಿ ಒಂದು ನೋವಾಗಿದೆ, ಅದು ಸತ್ಯ. ಯಾರಿಂದ ಆಗಿದೆ, ಹೇಗೆ ಆಗಿದೆ ಅಂತ ಇನ್ನೂ ಸರಿಯಾಗಿ ನಮಗೆ ಗೊತ್ತಿಲ್ಲ. ಇನ್ನೂ ಬಂದು ಅವರನ್ನು ಇವರೇ ಅಂತ ತೋರಿಸುವಂಥ ಪರಿಸ್ಥಿತಿ ಬಹುಶಃ ಬಂದಿಲ್ಲ ಇನ್ನೂ ಸರಿಯಾಗಿ. ಹಾಗಾಗಿ ದರ್ಶನ್ ಅವರು ಆಗಿರಬಾರ್ದು, ಆಗಿರಲ್ಲ ಅದು ಅನ್ನುವಂಥದ್ದೇ ನನ್ನ ಮನೋಭಾವನೆ ಇನ್ನೂ ನನಗೆ ಇದ್ದಾರೆ.